ವೈರಲ್ ಫೀವರ್ ಅಥವಾ ಜ್ವರ ಬಂದಾಗ ಮೈಕೈ ನೋವು, ಸುಸ್ತು, ಏನ್ ಕೆಲಸ ಮಾಡಿದ್ರು ಇಂಟ್ರೆಸ್ಟೇ ಇಲ್ಲ, ಕೀಲ್ಗಳಲ್ಲಿ ನೋವು, ಬಾವು, ಬಿಗಿತ ಬರೋದು ಸಹಜ. ಆದ್ರೆ ಈ ಸಮಸ್ಯೆಯಿಂದ ನಾವು ತೊಂದರೆಗೊಳಗಾಗಬಾರ್ದು ಅಂತಂದ್ರೆ ಏನೇನು ಮನೆಮದ್ದುಗಳನ್ನ ಮಾಡಬೇಕು? ಈ ವೈರಲ್ ಫೀವರ್ ಇದ್ದಾಗ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಒಂದ್ಸಲ ಆದ್ರೂ ಜ್ವರ ಬಂದು ಹೋಗುತ್ತೆ. ಆದ್ರಿಂದ ಇದು ಎಲ್ಲರೂ ತಿಳ್ಕೊಳ್ಳುವಂತದ್ದು ಅವಶ್ಯಕ. 15 ಮನೆಮದ್ದುಗಳಿಂದ ಜ್ವರ ಬಂದಾಗ ನಾವು ಜಾಸ್ತಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಬೇಗ ಗುಣಮುಖರಾಗೋದು ಹೇಗೆ ಅನ್ನೋದನ್ನ ನೋಡೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇ ಮನೆಮದ್ದು, ನೀರನ್ನ ಚೆನ್ನಾಗಿ ಕುಡಿಬೇಕು. ಅದು ಉಗುರು ಬೆಚ್ಚಗಿರುವಂತಹ ನೀರನ್ನು ಕುಡಿದ್ರೆ ಬಹಳ ಒಳ್ಳೇದು. ಯಾಕೆ ಕುಡಿಬೇಕು ನೀರನ್ನ ಜ್ವರ ಬಂದಾಗ? ಉದಾಹರಣೆಗೆ, ನಮ್ಮ ಮನೇಲಿ ಏನೋ ರಿಪೇರಿ ಕೆಲಸ ನಡೀತಾ ಇದೆ ಅಂತಂದ್ರೆ ಮನೆಯೆಲ್ಲ ಧೂಳಾಗ್ಬಿಡುತ್ತೆ. ಅದನ್ನ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಸೋಪಿನ ಪುಡಿ ಬೇಕು, ಅದ್ರ ಜೊತೆ ನೀರು ಕೂಡ ಬೇಕಾಗತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಜ್ವರ ಬಂದಾಗ, ಸಮಸ್ಯೆ ಆದಾಗ ದೇಹದಲ್ಲಿ ಹಲವಾರು ವಿಷ ಪದಾರ್ಥಗಳು ಅಂದ್ರೆ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇದು ಮೂತ್ರದ ಮುಖಾಂತರನೇ ನೀರು ಕುಡಿದಾಗ ಅದು ವಾಶ್ ಔಟ್ ಆಗ್ಲಿಕ್ಕೆ ಉಪಯೋಗ ಆಗುತ್ತೆ. ಅದೇ ರೀತಿ ನಾವು ಮಾತ್ರೆಗಳು ತಗೊಂಡಾಗ ಮಾತ್ರೆಗಳ ಎಂಡ್ ಪ್ರಾಡಕ್ಟ್ಸ್ ಕೂಡ ಮೂತ್ರದ ಮುಖಾಂತರನೇ ಹೋಗೋದ್ರಿಂದ ನಾರ್ಮಲ್ ಆಗಿ ಎಷ್ಟು ನೀವು ನೀರು ಕುಡಿತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕುಡಿಬೇಕು ಅಂತ ನಾವು ಹೇಳ್ತೀವಿ. ಸಾಮಾನ್ಯ ವ್ಯಕ್ತಿ ಒಂದು 2 ರಿಂದ 3 ಲೀಟರ್ ಕುಡಿದ್ರೆ, ಈ ಜ್ವರ ಬಂದಾಗ ಕಡಿಮೆ ಅಂದ್ರೆ 3 ರಿಂದ 4 ಲೀಟರ್ ಕುಡಿಯೋದು ಒಳ್ಳೇದು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಟೆಂಪರೇಚರ್ ರೆಗ್ಯುಲೇಷನ್ ಅಂದ್ರೆ ಜ್ವರ ಬಂದಾಗ ಮೈ ಬಿಸಿ ಆಗುತ್ತೆ. ಆ ಬಿಸಿ ಆಗಿರೋದು ಇಳಿಬೇಕು, ತಣ್ಣಗಾಗ್ಬೇಕು, ನಮ್ಮ ದೇಹದಲ್ಲಿ ತಾಪಮಾನ ಕರೆಕ್ಟ್ ಆಗಿ ಮೇಂಟೈನ್ ಆಗ್ಬೇಕು ಅಂತಂದ್ರೆ ನೀರಿನ ಪಾತ್ರ ಮಹತ್ವದ್ದು. ಅದರಿಂದ ಜ್ವರ ಬಂದಾಗ ಮೊದಲನೇ ಮನೆಮದ್ದು ನೀರು. 2ನೇ ಮನೆಮದ್ದು ಹರ್ಬಲ್ ಟೀ. ನಮ್ಮ ಮನೇಲಿ ಯಾರಾದ್ರೂ ಹಳೆ ಜನ ಇದ್ರೆ, ಅಂದ್ರೆ ಅಜ್ಜಿ ಅಂದ್ರು ಯಾರಾದ್ರೂ ಇದ್ರೆ, ಈ ಜ್ವರ ಬಂದ ತಕ್ಷಣ ಶುಂಠಿ ಟೀ ಅಥವಾ ಪುದೀನ ಟೀಯನ್ನ ಮಾಡ್ಕೊಡ್ತಿದ್ರು. ಇದು ಯಾಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹದಲ್ಲಿ ಜ್ವರ ಬಂದಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಅವಾಗ ಅದು ಆ ಜ್ವರ ಮಾಡ್ತಾ ಇರುವಂತಹ ವೈರಸ್ ಆಗಿರ್ಬಹುದು ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು ಅದನ್ನ ಅಟ್ಯಾಕ್ ಮಾಡಿ ಅದನ್ನ ಸಾಯಿಸ್ಲಿಕ್ಕೆ ನೋಡುತ್ತೆ. ಈ ಪ್ರಕ್ರಿಯೆಯಲ್ಲಿ ನಮ್ಮ ದೇಹದ ಬೇರೆ ಅಂಗಾಂಗಗಳಿಗೂ ಅದು ಅಟ್ಯಾಕ್ ಮಾಡ್ಬಿಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲೇ ಉತ್ಪನ್ನ ಆಗುವಂತಹ ಕೆಲವೊಂದು ಕಣಗಳು ಈ ಕೀಲ್ಗಳನ್ನ, ಮಾಂಸಖಂಡಗಳನ್ನ ಅದರ ವಿರುದ್ಧ ಕೆಲಸ ಮಾಡಿ ಅದಕ್ಕೆ ಉರಿಯುತ್ತಾ ಒಳಗಡೆ ಇರುವಂತಹ ಇನ್ಫ್ಲಮೇಷನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಶುಂಠಿ ಟೀ ಅಲ್ಲಿರುವಂತಹ ಶುಂಠಿ, ಇರುವಂತಹ ಜಿಂಜರಾಲ್ ಅನ್ನುವಂತಹ ಕೆಮಿಕಲ್ ಈ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಅದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ. ಅದರಿಂದ ಕೀಲ್ ನೋವು ಕಡಿಮೆ ಆಗುತ್ತೆ, ನಮಗೆ ಸುಸ್ತು, ಮೈಕೆ ನೋವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಶುಂಠಿ ಟೀ ಕುಡಿದ ತಕ್ಷಣ. ಅದೇ ತರ ಪೆಪ್ಪರ್ಮೆಂಟ್ ಟೀ ಅಂದ್ರೆ ಪುದೀನ ಟೀಯನ್ನ ಕುಡಿದಾಗ ನಮ್ಮ ಪಚನ ಕ್ರಿಯೆ ಬಹಳ ಚೆನ್ನಾಗುತ್ತೆ. ಜ್ವರ ಬಂದಾಗ ಒಂದ್ ರೀತಿಯಾದಂತಹ ವಾಕರಿಕೆ, ವಾಂತಿ ಬಂದಾಗ ಆಗುವಂತಹ ಆ ಫೀಲಿಂಗ್ ಇರುತ್ತೆ, ಅದನ್ನ ಈ ಪುದೀನ ಟೀ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ಕ್ಯಾಮೊಮೈಲ್ ಟೀ ಅಂತ ಬರುತ್ತೆ. ಇದೊಂದು ರೀತಿಯಂತಹ ಕಾಡಿನ ಹೂವು. ಈ ಟೀಯನ್ನ ಕುಡಿದಾಗ ನಮ್ಮ ದೇಹಕ್ಕೆ ಸ್ವಲ್ಪ ನಿದ್ದೆ ಬರುವಂತಹ ಫೀಲಿಂಗ್ ಅನ್ನ ಕೊಡುತ್ತೆ, ನಮ್ಮ ದೇಹಕ್ಕೆ ರೆಸ್ಟ್ ಸಿಗುತ್ತೆ, ಅದು ಬೇಗ ಚೇತರಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ಹರ್ಬಲ್ ಟೀಯನ್ನ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಈ ಜ್ವರದ ಸಂದರ್ಭದಲ್ಲಿ ಬಹಳಷ್ಟು ಉಪಯೋಗಗಳಾಗತ್ತೆ. 3ನೇದು, ಬೆಚ್ಚನೆಯ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಗಾರ್ಗ್ಲಿಂಗ್ ಮಾಡುವಂಥದ್ದು. ಇದರಿಂದ ಬಹಳಷ್ಟು ಉಪಯೋಗ ಇರುತ್ತೆ. ಯಾಕೆ ಅಂದ್ರೆ ಹೆಚ್ಚಿನ ವೈರಸ್ಗಳು ನಮ್ಮ ಬಾಯಿ ಮತ್ತು ಗಂಟ್ಲಲ್ಲಿರುತ್ತೆ. ಈ ಗಾರ್ಗ್ಲಿಂಗ್ ಮಾಡೋದ್ರಿಂದ ನಮ್ಮ ಗಂಟ್ಲಲ್ಲಿರುವಂತಹ ಕೆರೆತ ಅಥವಾ ಗಂಟಲಲ್ಲಿರುವಂತಹ ನೋವು ಕಡಿಮೆ ಆಗುತ್ತೆ ಬೆಚ್ಚನೆಯ ನೀರಲ್ಲಿ ಈ ಗಾರ್ಗ್ಲಿಂಗ್ ಮಾಡಿದಾಗ. ಅದರ ಜೊತೆಗೆ ಅದರಲ್ಲಿ ಉಪ್ಪನ್ನ ಬಳಸೋದ್ರಿಂದ ಅದರಿಂದ ಕೆಲವೊಂದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್ ಪ್ರಾಪರ್ಟಿಗಳಿರುತ್ತೆ. ಉಪ್ಪು ನೀರನ್ನ ತನ್ನ ಕಡೆಗೆ ಹೀರ್ಕೊಂಡ್ಬಿಡುತ್ತೆ. ಅದೇ ರೀತಿ ಬ್ಯಾಕ್ಟೀರಿಯಾದ ಒಳಗಡೆ ಇರುವಂತಹ ನೀರನ್ನ ಅದು ತೆಗೆದು ಬ್ಯಾಕ್ಟೀರಿಯಾ ಸಾಯೋ ರೀತಿಯಲ್ಲಿ ಕೆಲವೊಮ್ಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೈಲ್ಡ್ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಈ ಉಪ್ಪಿಗಿದೆ ಅಂತ ನಾವು ಹೇಳ್ತೀವಿ. ಅದೇ ತರ ಇದರಿಂದ ಒಳಗಡೆ ಇರುವಂತಹ ಉರಿಯೂತ ಕೂಡ, ನಮ್ಮ ಗಂಟಲಲ್ಲಿರುವಂತಹ ಉರಿಯೂತ ಕೂಡ ಕಡಿಮೆ ಆಗುತ್ತೆ. ಆದ್ರಿಂದ ಪ್ರತಿ 2 ರಿಂದ 3 ಗಂಟೆಗೆ ಒಂದ್ಸಲ ಆದ್ರೂ ಉಗುರು ಬೆಚ್ಚಗಿರೋ ನೀರಲ್ಲಿ ಉಪ್ಪು ಹಾಕೊಂಡು ಗಾರ್ಗ್ಲಿಂಗ್ ಮಾಡಬೇಕು ಈ ಜ್ವರ ಇದ್ದಾಗ, ಎಸ್ಪೆಷಲಿ ಈ ತರ ವೈರಲ್ ಫೀವರ್ ಇದ್ದಾಗ ಅಂತ ಹೇಳ್ತೀವಿ. 4ನೇದು, ಅರಿಶಿನ ಮತ್ತು ಹಾಲು, ಟರ್ಮರಿಕ್ ಮಿಲ್ಕ್. ಈ ಅರಿಶಿನದಲ್ಲಿರುವಂತಹ ಕರ್ಕ್ಯೂಮಿನ್ ಅನ್ನುವಂತಹ ಕೆಮಿಕಲ್ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಗಳಿರುತ್ತೆ. ಅದರ ಜೊತೆಗೆ ಈ ಜ್ವರದ ಸಂದರ್ಭದಲ್ಲಿ ಆಗುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಆಮ್ಲಜನಕ, ಫ್ರೀ ರಾಡಿಕಲ್ ಆಮ್ಲಜನಕದಿಂದ ಆಗಿರುವಂತಹ ತೊಂದರೆಗಳನ್ನ ಕಡಿಮೆ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತೀವಿ. ಈ ಅರಿಶಿನ ಮತ್ತು ಹಾಲನ್ನ, ಬಿಸಿ ಹಾಲನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ಇದರಿಂದ ಬಹಳ ಚೆನ್ನಾಗಿ ಈ ಮೈಕೈ ನೋವು, ಸುಸ್ತು, ಗಂಟು ನೋವು, ಉರಿಯೂತ ಕಡಿಮೆ ಆಗಿ ಬಹಳ ಚೆನ್ನಾಗಿ ನಮ್ಗೆ ಆರಾಮಾಗುವಂತಹ ಭಾವನೆ ಸಿಗುತ್ತೆ. ಆದ್ರಿಂದ ಪ್ರತಿದಿನ ಈ ಜ್ವರ ಬಂದವರು 1 ಲೋಟ ಹಾಲಿಗೆ, ಬಿಸಿ ಹಾಲಿಗೆ ಅರಿಶಿನ ಹಾಕೊಂಡು ಕುಡಿಯುವಂತದ್ದು ಒಳ್ಳೆ ಅಭ್ಯಾಸ.
ಐದನೇದು ಹನಿ ಅಂಡ್ ಲೆಮನ್, ಜೇನುತುಪ್ಪ ಮತ್ತು ನಿಂಬೆಹಣ್ಣು. ಜೇನುತುಪ್ಪ ಮತ್ತು ಸ್ವಲ್ಪ ನಿಂಬೆ ರಸವನ್ನ ಒಂದು ಬಿಸಿ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಮುಖ್ಯವಾಗಿ ಈ ಜೇನುತುಪ್ಪ ಅನ್ನೋದು ನ್ಯಾಚುರಲ್ ಕಾಫ್ ಸಪ್ರೆಸೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನೈಸರ್ಗಿಕವಾಗಿ ಕೆಮ್ಮನ್ನ ಕಡಿಮೆ ಮಾಡುವಂತಹ ಗುಣಗಳು ಈ ಜೇನುತುಪ್ಪದಲ್ಲಿರುತ್ತೆ. ಅದರ ಜೊತೆಗೆ ಆ ಜೇನುತುಪ್ಪದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಅಂದ್ರೆ ಬ್ಯಾಕ್ಟೀರಿಯಾ ವಿರುದ್ಧವಾಗಿ ಹೋರಾಡುವಂತಹ ಶಕ್ತಿ ಕೂಡ ಇರುತ್ತೆ. ನಮ್ಗೊಂಥರ ಆ ಜೇನುತುಪ್ಪ ತಗೊಂಡಾಗ, ನೀರಲ್ಲಿ ತಗೊಂಡಾಗ ಸ್ವಲ್ಪ ಗಂಟ್ಲಿಗೆ ಆರಾಮ ಆಗತ್ತೆ. ಜೊತೆಗೆ ಅದರಲ್ಲಿರುವಂತಹ ಲಿಂಬೆ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ತುಂಬಾ ಚೆನ್ನಾಗಿ ಸಿಗುತ್ತೆ. ವಿಟಮಿನ್ ಸಿ ಚೆನ್ನಾಗಿದ್ದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಬೇಗ ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಜೊತೆ ನಮ್ಮ ದೇಹ ಹೋರಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಗಂಟ್ಲು ನೋವು ಬೇಗ ಆರಾಮಾಗ್ಲಿಕ್ಕೆ, ಒಳಗಡೆ ದೇಹ ತನ್ನಂತಾನು ರಿಪೇರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆರನೇದು ಎಪ್ಸಮ್ ಸಾಲ್ಟ್ ಬಾತ್. ಎಪ್ಸಮ್ ಸಾಲ್ಟ್ ಅಂದ್ರೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನುವಂತಹ ಲವಣ. ಬಿಸಿ ನೀರಿಗೆ ಹಾಕೊಂಡು ನಾವು ಅದರ ಶಾಖವನ್ನ ತಗೊಳ್ಳುವಂಥದ್ದು. ಇದನ್ನ ನಾವೊಂದು ಬಾತ್ ಟಬ್ ಆದ್ರೂ ಮಾಡ್ಬೋದು, ಅಥವಾ ಒಂದು ಬಕೆಟ್ ಇರ್ಲಿ ಬಿಸಿನೀರಲ್ಲಿ ಈ ಕಲ್ಲುಪ್ಪನ್ನ, ಎಪ್ಸಮ್ ಸಾಲ್ಟ್ ಅನ್ನು ಹಾಕೊಂಡು ಕರಗಿಸಿ ಕೈಗಳನ್ನ ಅಥವಾ ಕಾಲನ್ನ ಅದರಲ್ಲಿ ಅದ್ದಿಡಬಹುದು. ಇದರಿಂದ ನಮ್ಮ ಕೀಲ್ಗಳಿಗೆ, ನಮ್ಮ ಮೈಕೆ ನೋವು ಹೋಗ್ಲಿಕ್ಕೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಹೇಗಾಗುತ್ತೆ? ಒಳಗಡೆ ಇರುವಂತಹ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ಮಾಂಸಖಂಡಗಳು ರಿಲ್ಯಾಕ್ಸ್ ಆಗಿ, ಫ್ರೀ ಆಗಿ ನಮ್ಮ ದೇಹಕ್ಕೆ ಒಂದು ರೀತಿಯಂತಹ ಆರಾಮಾಗಿರುವಂತಹ ಭಾವನೆ ಸಿಗುತ್ತೆ. ಕೀಲ್ಗಳ ಸುತ್ತಮುತ್ತ ಇರುವಂತಹ ಉರಿಯೂತ ಕಡಿಮೆ ಆಗುತ್ತೆ. ಆದ್ರಿಂದ ಈ ಎಪ್ಸಮ್ ಸಾಲ್ಟ್ ಬಾತ್ ಅನ್ನ ಈ ಜ್ವರ ಬಂದು ಮೈಕೈ ನೋವಾದವರು ಪ್ರತಿನಿತ್ಯ ಮಾಡೋದು ಬಹಳ ಒಳ್ಳೆಯದು. ಏಳನೇದು, ಜ್ವರ ಬಂದಾಗ ನಮ್ಮ ದೇಹಕ್ಕೆ ಸರಿಯಾಗಿ ನಾವು ರೆಸ್ಟ್ ಅನ್ನು ಕೊಡಬೇಕು. ಇದು ಹೇಳಲಿಕ್ಕೆ ಬಹಳ ಸುಲಭ, ಆದ್ರೆ ಹೆಚ್ಚಿನವರು ನಾವು ಇದನ್ನ ಪಾಲಿಸಲ್ಲ. ಜ್ವರ ಬಂದ್ರೂ ಕೂಡ ಕೆಲ್ಸಕ್ಕೆ ಹೋಗ್ತೀವಿ, ಶಾಲೆಗೆ ಹೋಗ್ತೀವಿ, ಮನೆ ಕೆಲಸ ಮಾಡ್ತೀವಿ. ಇದು ಜಾಣ್ತನ ಅಲ್ಲ. ನಮ್ಮ ದೇಹದ ಮಾತನ್ನ ನಾವು ಕೇಳ್ಬೇಕು. ಜ್ವರ ಬಂದಾಗ ನಮ್ಮ ದೇಹ ನನಗೆ ರೆಸ್ಟ್ ಕೊಡು ಅಂತ ನಮ್ಗೆ ಕೇಳ್ತಾ ಇದೆ, ಡಿಮಾಂಡ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ, ಸರಿಯಾಗಿ ನಿದ್ದೆ ಮಾಡಿದಾಗ, ಮಾಂಸಖಂಡಗಳು, ಮೂಳೆಗಳ ಮೇಲೆ ಒತ್ತಡ ಕಡಿಮೆ ಇದ್ದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಹದ ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಜೊತೆ ಹೋರಾಡ್ಲಿಕ್ಕೆ ಒಳ್ಳೆಯ ಅವಕಾಶವನ್ನು ಕೊಟ್ಟ ಹಾಗಾಗುತ್ತೆ, ಬೇಗ ಚೇತರಿಕೆ ಆಗುತ್ತೆ. ಅದೇ ಕಾರಣದಿಂದ ಸರಿಯಾದ ರೀತಿಯಲ್ಲಿ ಈ ಜ್ವರ ಬಂದಾಗ ನಾವು ರಜಾ ಹಾಕ್ಬೇಕು. ಆಫೀಸಿಗೋ, ಮನೆ ಕೆಲ್ಸಕ್ಕೋ ಅಥವಾ ಶಾಲೆಗೋ ರಜಾ ಹಾಕೊಂಡು ಸರಿಯಾದ ರೀತಿಯಲ್ಲಿ ರೆಸ್ಟ್ ತಗೊಂಡಾಗ ಬೇಗ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ. ಎಂಟನೇದು ಕೋಲ್ಡ್ ಕಂಪ್ರೆಸಸ್, ಅಂದ್ರೆ ತಣ್ಣೀರಿನ ಬಟ್ಟೆಯನ್ನು ಹಾಕೋದು ಮತ್ತು ಐಸ್, ಮಂಜುಗೆಡ್ಡೆ ಶಾಖವನ್ನು ಕೊಡುವಂಥದ್ದು. ಈ ಜ್ವರ ಬಂದಾಗ ನಾವೆಲ್ಲ ನೋಡಿದೀವಿ, ತಣ್ಣೀರಿನ ಬಟ್ಟೆಯನ್ನ ಹಣೆ ಮೇಲೆ ಹಾಕ್ತಾರೆ. ಇದು ಹಾಕೋದ್ರಿಂದ ಏನು ಉಪಯೋಗ? ಅಥವಾ ಈ ಜ್ವರ ಬಂದಾಗ, ಕೀಲ್ ನೋವುಗಳು ಬಂದಾಗ ಗಂಟು ಅಲ್ಲಿ ಇರುವಂತಹ ಉರಿಯೂತವನ್ನು ಕಡಿಮೆ ಮಾಡಕ್ಕೆ ಐಸಿನ ಶಾಖವನ್ನು ಕೊಡ್ತೀವಿ. ಇದೇ ಕೆಲಸ ಮಾಡುತ್ತೆ. ಒಳಗಡೆ ಇರುವಂತಹ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಒಳಗಡೆ ರಕ್ತನಾಳ ಸೈಜ್ ಅನ್ನ ಕಡಿಮೆ ಮಾಡುತ್ತೆ. ಬ್ಲಡ್ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗುತ್ತೆ, ಅವಾಗ ಉರಿಯೂತ ಕಡಿಮೆ ಆಗುತ್ತೆ. ಜೊತೆಗೆ ಚರ್ಮದ ಮೇಲೆ ಇರುವಂತಹ ಲೋಕಲ್ ಎನೆಸ್ಥೆಟಿಕ್ ಎಫೆಕ್ಟ್ ಅನ್ನ ಇದು ಕೊಡುತ್ತೆ. ಅಂದ್ರೆ ನಾವು ಎನಸ್ಥೀಶಾ ಕೊಟ್ಟಾಗ ಒಳಗಡೆ ಆ ಚರ್ಮ ಆ ಭಾಗವನ್ನ ಮರಗಟ್ಸ್ಬಿಡುತ್ತೆ. ಅವಾಗ ನಮ್ಗೆ ನೋವು ಗೊತ್ತಾಗಲ್ಲ. ಒಳಗಡೆ ಇರುವಂತಹ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ಅವಾಗ ನೋವು ಕಡಿಮೆ ಆಗುತ್ತೆ. ಅದರಿಂದ ಜ್ವರ ಬಂದಾಗ, ಜ್ವರ ಜಾಸ್ತಿ ಇದ್ದಾಗ ತಣ್ಣೀರಿನ ಬಟ್ಟೆ ಉಪಯೋಗಿಸೋದು. ಜೊತೆಗೆ ಕೀಲ್ ನೋವು, ಮೈಕೈ ನೋವು ಇದ್ದಾಗ ಆ ಭಾಗಕ್ಕೆ ಎಲ್ಲಿ ಉರಿಯೂತ ಇದೆಯೋ ಆ ಭಾಗಕ್ಕೆ ಐಸಿನ ಶಾಖವನ್ನು ಕೊಡೋದ್ರಿಂದ ನಮ್ಗೆ ಉಪಯೋಗ ಆಗುತ್ತೆ. ಒಂಬತ್ತನೇದು ಗಾರ್ಲಿಕ್, ಅಂದ್ರೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿಗೆ ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂತಹ ಶಕ್ತಿ ಇರುತ್ತೆ. ಬೆಳ್ಳುಳ್ಳಿ ಇರುವಂತಹ ಆಲಿಸಿನ್ ಅನ್ನುವಂತಹ ಕೆಮಿಕಲ್ ಒಳಗಡೆ ಇರುವಂತಹ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ಒಳಗಡೆ ಇರುವಂತಹ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಬೂಸ್ಟ್ ಮಾಡುತ್ತೆ. ಆದ್ರಿಂದ ಬೆಳ್ಳುಳ್ಳಿಯನ್ನ ನಾವು ಸರಿಯಾಗಿ ನಿಯಮಿತವಾಗಿ ಸೇವಿಸೋದ್ರಿಂದ ಈ ಜ್ವರ ಬಂದಾಗ ಆದಷ್ಟು ಬೇಗ ಚೇತರಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹತ್ತನೇದು ಎಸೆನ್ಷಿಯಲ್ ಆಯಿಲ್ಸ್, ಅಂದ್ರೆ ನೀಲಗಿರಿ ಮತ್ತು ಲ್ಯಾವೆಂಡರ್ ಎಣ್ಣೆ. ಅದನ್ನ ಬಳಸೋದ್ರಿಂದ ಈ ಜ್ವರದಲ್ಲಿ ಮೈಕೈ ನೋವು ಮತ್ತು ಗಂಟು ನೋವನ್ನ ಕಡಿಮೆ ಮಾಡಬಹುದು. ಹೇಗೆ? ಈ ನೀಲಗಿರಿ ಎಣ್ಣೆ ಇದು ಬಹಳಷ್ಟು ನಮ್ಮ ಶ್ವಾಸಕೋಶಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಇದನ್ನ ನಾವು ಬಿಸಿ ನೀರಿಗೆ ಒಂದು 3-4 ಹನಿ ಹಾಕೊಂಡು ಆವಿಯನ್ನ ತಗೊಳ್ಳೋದ್ರಿಂದ ನಮ್ಮ ತಲೆ ಭಾರ ಆಗಿರೋದು, ನೆಗಡಿ ಅಥವಾ ಕೆಮ್ಮನ್ನ ಬಹಳ ಚೆನ್ನಾಗಿ ಇದು ನಿವಾರಣೆ ಮಾಡುತ್ತೆ. ಫ್ರೀ ಆಗಿ ನಮ್ಗೆ ಉಸಿರಾಡೋ ಹಾಗೆ ಮಾಡುತ್ತೆ. ಅದರ ಜೊತೆಯಲ್ಲಿ ಇದೇ ನೀಲಗಿರಿ ಎಣ್ಣೆಯನ್ನ ನಾವು ನೋವಿರೋ ಕಡೆ ಒಂದು ಬೇರೆ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು, ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಹಚ್ಚಬಹುದು. ಅದೇ ರೀತಿ ಲ್ಯಾವೆಂಡರ್ ಎಣ್ಣೆಯನ್ನ ಕೊಬ್ಬರಿ ಎಣ್ಣೆ ಅಥವಾ ಯಾವ್ದಾದ್ರು ಬೇಸ್ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಎಲ್ಲಿ ನೋವಿದೆಯೋ, ಮೈಕೈ ನೋವಿದೆಯೋ ಅಲ್ಲಿ ಹಚ್ಚೋದ್ರಿಂದ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ನಮ್ಗೆ ಒಳ್ಳೆ ನಿದ್ದೆ ಬರುತ್ತೆ. ಅದರಿಂದ ನೀಲಗಿರಿ ಎಣ್ಣೆ ಮತ್ತು ಲ್ಯಾವೆಂಡರ್ ಎಣ್ಣೆ ಈ ಜ್ವರ ಬಂದಾಗ ನಮ್ಗೆ ಮೈಕೈ ನೋವು, ಸುಸ್ತಿಂದ ಪರಿಹಾರ ಕೊಡ್ಲಿಕ್ಕೆ ಬಹಳ ಉಪಯುಕ್ತ. 11ನೇದು ವಿಟಮಿನ್ ಸಿ ಜಾಸ್ತಿ ಇರುವಂತಹ ಹಣ್ಣುಗಳು. ಯಾವ್ದ್ಯಾವ್ದು? ಕಿತ್ಲೆ ಹಣ್ಣು, ಮೂಸಂಬಿ ಹಣ್ಣು, ನಿಂಬೆ ಹಣ್ಣು, ನಮ್ಮ ನೆಲ್ಲಿಕಾಯಿ. ಇದೆಲ್ಲದರಲ್ಲೂ ಹುಳಿ ಸಿಹಿ ಇರುವಂತಹ ಎಲ್ಲಾ ಹಣ್ಣುಗಳಲ್ಲೂ ವಿಟಮಿನ್ ಸಿ ಬಹಳ ಜಾಸ್ತಿ ಇರುತ್ತೆ. ಈ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿ ರಿಪೇರಿ ಆಗ್ತಾ ಇರ್ಬೇಕಾದ್ರೆ
ಕೊಲಾಜನ್ ಉತ್ಪತ್ತಿಗೆ ಈ ವಿಟಮಿನ್ ಸಿ ಬಹಳ ಮುಖ್ಯ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ವಿಟಮಿನ್ ಸಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಆಗುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ಯಾಕಂದ್ರೆ ವಿಟಮಿನ್ ಸಿ ಯಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳಿರುತ್ತೆ, ಅದಕ್ಕೂ ಕೂಡ ವಿಟಮಿನ್ ಸಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಿಂದ ಈ ಹಣ್ಣುಗಳನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ, ಮುಖ್ಯವಾಗಿ ಜ್ವರ ಬಂದಾಗ ಅಥವಾ ಜ್ವರದಿಂದ ನಾವು ಚೇತರಿಕೆ ಹೊಂದಬೇಕಾದ್ರೆ ತಗೊಳ್ಳೋದು ಬಹಳ ಮುಖ್ಯ. 12ನೇದು ಸಿನಮನ್ ಟೀ, ಅಂದ್ರೆ ದಾಲ್ಚಿನಿಯಿಂದ ಮಾಡಿರುವಂತಹ ಟೀ. ಇದನ್ನ ಕುಡಿಯೋದ್ರಿಂದ ಒಳಗಡೆ ಇರುವಂತಹ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ಅಂದ್ರೆ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನ ಈ ದಾಲ್ಚಿನಿಯಲ್ಲಿ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಬ್ಲಡ್ ಶುಗರ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಈ ದಾಲ್ಚಿನಿ ಕೆಲಸ ಮಾಡುತ್ತೆ. ಆದ್ರಿಂದ ಜ್ವರ ಬಂದಾಗ ಅದರಿಂದ ಚೇತರಿಕೆ ಹೊಂದಬೇಕಾದ್ರೆ ದಾಲ್ಚಿನಿ ಟೀ ಕುಡಿಯೋದು ಕೂಡ ಒಳ್ಳೆ ಐಡಿಯಾ. 13ನೇದು ಬಿಸಿ ಸೂಪ್ ಅನ್ನ ಕುಡಿಯೋದು. ನಮ್ಗೆಲ್ಲ ಗೊತ್ತು, ಜ್ವರ ಬಂದಾಗ ಏನು ಆಹಾರ ನಮ್ಗೆ ಸೇರ್ತಾನೆ ಇರಲ್ಲ, ತಿನ್ಬೇಕು ಅಂತಾನೆ ಅನ್ಸಲ್ಲ. ತಿನ್ನಕ್ ಹೋದ್ರೂ ನಮ್ಮ ಗಂಟ್ಲಲ್ಲಿ ಒಂದ್ ರೀತಿಯಾದಂತಹ ಉರಿಯಾಗಿ ಅದನ್ನ ನುಂಗಕ್ಕೆ ಬಹಳ ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ಈ ರೀತಿ ಬಿಸಿ ಸೂಪ್ ಅನ್ನು ಕುಡಿಯೋದ್ರಿಂದ ನಮ್ಗೆ ಬಹಳ ಒಳ್ಳೇದಾಗುತ್ತೆ. ಬಿಸಿ ಸೂಪಲ್ಲಿ ಎಲ್ಲಾ ಪೋಷಕಾಂಶಗಳು ಕೂಡ ನಾವು ಅದನ್ನ ಸೇರಿಸಿ ಸೂಪನ್ನು ಮಾಡಬಹುದು. ಎಲ್ಲಾ ರೀತಿಯ ತರಕಾರಿಗಳಿಂದ ಸೂಪನ್ನು ಮಾಡಬಹುದು, ಸೊಪ್ಪುಗಳಿಂದ ಆ ಸತ್ವವನ್ನು ತೆಗೆದು ಸೂಪನ್ನು ಮಾಡಬಹುದು. ಅದೇ ರೀತಿ ಬಿಸಿಯಾಗಿರೋದ್ರಿಂದ ನಮ್ಮ ಗಂಟ್ಲಿಗೆ ಒಂದ್ ರೀತಿಯಾದಂತಹ ಹಾಯಾಗಿರುವಂತಹ ಭಾವನೆ ಸಿಗುತ್ತೆ. ಅದ್ರ ಜೊತೆಗೆ ನಮ್ಗೆ ಸುಲಭವಾಗಿ ಅದನ್ನ ನುಂಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಈ ಸೂಪ್ ಗಳನ್ನ ಈ ಜ್ವರ ಇದ್ದವ್ರಿಗೆ ಕೊಡೋದು ಬಹಳ ಒಳ್ಳೆ ಐಡಿಯಾ. 14ನೇದು ಮೊಸರು. ಹಲವಾರು ಜನರಲ್ಲಿ ಜ್ವರ ಬಂದಾಗ ಮೊಸರನ್ನ ಕೊಡಬಾರ್ದು ಅಥವಾ ಮೊಸರನ್ನ ತಿನ್ಬಾರ್ದು ಅನ್ನುವಂತಹ ಭಾವನೆ ಇರುತ್ತೆ. ಇದು ತಪ್ಪು ಕಲ್ಪನೆ. ಮೊಸರಲ್ಲಿ ಬಹಳಷ್ಟು ಪ್ರೋಬಯೋಟಿಕ್ ಇರುತ್ತೆ. ಅಂದ್ರೆ ನಮ್ಮ ದೇಹದ ಜಠರದಲ್ಲಿ ಇರುವಂತಹ ಗುಡ್ ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾನ ಇದು ಜಾಸ್ತಿ ಮಾಡ್ತಾ ಬರುತ್ತೆ. ಯಾವಾಗ ಒಳ್ಳೆ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾಕ್ಕಿಂತ ಜಾಸ್ತಿ ಆಗುತ್ತೋ ನಮ್ಮ ದೇಹ ಬೇಗ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರಿಂದ ನಮ್ಮ ಈ ಜಠರವನ್ನ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಇದನ್ನ ನಾವು ಚೆನ್ನಾಗಿ ಮೊಸರಿಂದ ಮಾಡ್ಬೋದು. ಮೊಸರು ಬಹಳ ಚೆನ್ನಾಗಿ ಸುಲಭವಾಗಿ ನಮ್ಮ ದೇಹಕ್ಕೆ ಡೈಜೆಸ್ಟ್ ಆಗುತ್ತೆ, ಪಚನಕ್ರಿಯೆ ಬೇಗ ಚೆನ್ನಾಗಿ ಆಗ್ಬಿಡುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ, ನಮ್ಮ ದೇಹ ವಾಪಸ್ ರಿಕವರಿ ಆಗ್ಲಿಕ್ಕೆ ಚೆನ್ನಾಗಿ ಅದು ಸಪೋರ್ಟ್ ಮಾಡುತ್ತೆ. 15ನೇದು ಆಯಿಲ್ ಮಸಾಜ್, ಎಣ್ಣೆಯಿಂದ ಮಸಾಜ್ ಮಾಡುವಂಥದ್ದು. ಇದು ಆಲಿವ್ ಎಣ್ಣೆ ಆಗಿರ್ಬೋದು, ಯಾವುದೇ ಮಸಾಜ್ ಮಾಡುವಂತಹ ಎಣ್ಣೆಯನ್ನ ತಗೊಂಡು ಕೊಬ್ಬರಿ ಎಣ್ಣೆ ಜೊತೆಗೆ ಅಥವಾ ಯಾವ್ದಾದ್ರು ಒಂದು ಬೇಸ್ ಎಣ್ಣೆ ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಅದನ್ನ ಬಿಸಿ ಮಾಡಿ ಅದರಿಂದ ಮಸಾಜ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಕೀಲ್ಗಳಿಗೆ, ನಮ್ಮ ಮೈಕೈ ನೋವು ಎಲ್ಲ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೀಲ್ಗಳಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಉರಿಯೂತ ಕಡಿಮೆ ಆಗುತ್ತೆ, ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ದೇಹ ಫ್ರೀ ಆಗುತ್ತೆ. ಅದರ ಜೊತೆಗೆ ನಮ್ಮ ದೈಹಿಕ ಮತ್ತು ಮಾನಸಿಕ ಟೆನ್ಷನ್ ಕೂಡ ಕಡಿಮೆ ಆಗ್ಲಿಕ್ಕೆ ಈ ಮಸಾಜ್ ಮಾಡೋದು ಬಹಳ ಉಪಯುಕ್ತ. ಇವತ್ತು ನಾವು ಹೇಗೆ ಈ ಜ್ವರ ಬಂದಾಗ ಜ್ವರದಿಂದ ನಾವು ಚೇತರಿಕೆ ಹೊಂದಬೇಕಾದ್ರೆ ನಮ್ಮ ಮೈಕೈ ನೋವು, ಸುಸ್ತು ಇದೆಲ್ಲ ಬೇಗ ಸರಿಯಾಗಬೇಕು, ಬೇಗ ನಾವು ರಿಕವರಿ ಆಗ್ಬೇಕು ಅಂತಂದ್ರೆ ಮನೆಮದ್ದುಗಳನ್ನ ಯಾವ ರೀತಿ ಮಾಡಬೇಕು ಅಂತ 15 ಮನೆಮದ್ದುಗಳನ್ನ ಕಲ್ತಿದೀವಿ. ಇದೆಲ್ಲದೂ ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ಆದ್ರೆ ಮುಂದಿನ ಸಲ ಜ್ವರ ನಿಮ್ಮ ಮನೇಲಿ ಯಾರಿಗಾದ್ರೂ ಬಂದ್ರೆ ಇದನ್ನ ಪ್ರಯೋಗ ಮಾಡಿ ನೋಡಿ, ಬೇಗ ಚೇತರಿಕೆ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರ ಜೊತೆ, ನಿಮ್ಮ ಮನೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.